students, today I am going to explain you about the chromosomal disorders. Remember, so far in the last classes we tried to understand about the Mendelian disorders. We understand it as Mendelian disorders are those disorders they are caused due to the recessive gene of a single one. So hence it is referred as a point mutation. So due to point mutation, the single gene is going to affect and that resulted in causing the different type of diseases. Among them, we have already listed out the different type of Mendelian disorders. For example, one is the sickle cell anemia, or else another one is the hemophilia, and then other one will be the color blindness, like that PKU, phenylketonuria, and also we studied the thalassemia in the last class. We know that why all these kind of that is the Mendelian disorders are going to be caused in the persons. We know, so that is all due to the single gene. Okay, it is going to be considered as the recessive gene present on the different chromosomal numbers. For example, chromosomal number 11, chromosome number 12, chromosome number 16. So in those chromosomes, this kind of genes are going to be defective, and it is all due to the mutation. It is going to be taken place, and hence it is called as a monogenic ಅಂತ ಹೇಳಿ ನಾವು ಅದನ್ನ ರೆಫರ್ ಮಾಡಿರೋದಿದೆ. ಸೊ ಸಿಂಗಲ್ ಜೀನ್ ಎಫೆಕ್ಟ್ ಅಂತ ಹೇಳಿ ನಾವು ಅದನ್ನ ಕನ್ಸಿಡರ್ ಮಾಡಬಹುದು. ಸೊ ಇದರಲ್ಲಿ ಪ್ಲಿಯೋಟ್ರೋಪಿ ಈ ರೀತಿ ಹಲವಾರು ತರದ ಒಂದು ಟೆಕ್ನಿಕಲ್ ಟರ್ಮ್ಸ್ ಅನ್ನು ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಯೂಸ್ ಮಾಡ್ಕೊಂಡಿರೋದಿದೆ. ಅದೇ ರೀತಿ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾನು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ರಿಗಾರ್ಡಿಂಗ್ ದಿಸ್ ಕ್ರೋಮೋಸೋಮಲ್ ಡಿಸಾರ್ಡರ್ is concerned with it is nothing but a disorder or the chromosomal anomaly ಅಂತ ಹೇಳಿ ನಾವು ಹೇಳ್ತೀವಿ. ವೈ ಅಂತ ಹೇಳಿದ್ರೆ chromosomal anomaly leads to various kinds of chromosomal diseases. ಸೊ ಇದರಲ್ಲಿ ನಮ್ಮ ಸಿಲೆಬಸ್ ಅಲ್ಲಿ 3 ತರದ chromosomal anomalies ಅಥವಾ diseases ಅನ್ನ ಹೈಲೈಟ್ ಮಾಡಿರೋದಿದೆ. ಫಾರ್ ಎಕ್ಸಾಂಪಲ್, ಒಂದು ಡೌನ್ಸ್ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ, ಇನ್ನೊಂದನ್ನ ಕ್ಲೈನ್ಫೆಲ್ಟರ್ಸ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಮೂರನೇದು ಬಂದ್ಬಿಟ್ಟು ಟರ್ನರ್ ಸಿಂಡ್ರೋಮ್ ಅಂತ ಹೇಳಿ. ಸೊ ಇದು ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿ ಕೇಳುವಂತ ಚಾನ್ಸಸ್ ಇರೋದ್ರಿಂದ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ. ಸೊ ಕಮ್ ಟು ದ ಪಾಯಿಂಟ್. ಸೊ ದಿಸ್ ಕ್ರೋಮೋಸೋಮಲ್ ಅನಾಮಲಿ ಕಾಸ್ಡ್ ಡ್ಯೂ ಟು ನಾನ್ ಡಿಸ್ಜಂಕ್ಷನ್ ಆಫ್ ದ ಕ್ರೋಮೋಸೋಮ್ಸ್ ಅಂತ ಹೇಳಿ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಸೊ ಗ್ಯಾಮೆಟೋಜೆನಿಸಿಸ್ ನಿಮಗೆ ಗೊತ್ತಿದೆ. ಸೊ ವಾಟ್ ಈಸ್ ದಿಸ್ ಗ್ಯಾಮೆಟೋಜೆನಿಸಿಸ್ ಅಂತ ಹೇಳಿ? Gametogenesis, it is nothing but formation of the gametes ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಇಟ್ ಈಸ್ ಕಾಸ್ಡ್ ಡ್ಯೂ ಟು ದಟ್ ಮಿಯೋಟಿಕ್ ಸೆಲ್ ಡಿವಿಷನ್. ಸೊ ಮಿಯೋಟಿಕ್ ಪ್ರೋಸೆಸ್ ಅಲ್ಲಿ ಈ ಒಂದು ಗ್ಯಾಮೆಟ್ಸ್ ಫಾರ್ಮೇಷನ್ ಅನ್ನ ನಾವು ಗ್ಯಾಮೆಟೋಜೆನೆಸಿಸ್ ಅಂತ ಹೇಳಿ ಹೇಳಿದ್ವಿ. ಸೊ ಗ್ಯಾಮೆಟೋಜೆನೆಸಿಸ್ ಪ್ರೋಸೆಸ್ ಅಲ್ಲಿ ನಾನ್ ಡಿಸ್ಜಂಕ್ಷನ್ ಆಫ್ ದ ಕ್ರೋಮೋಸೋಮ್ಸ್ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನಾನ್ ಡಿಸ್ಜಂಕ್ಷನ್ ಅಂತಂದ್ರೆ ಈ ಒಂದು ಕ್ರೋಮೋಸೋಮಲ್ ಫ್ರಾಗ್ಮೆಂಟ್ಸ್ ಏನಿದೆ ಅವು ಎಕ್ಸ್ಚೇಂಜ್ ಆಗೋದಿಲ್ಲ, ಮತ್ತು ಫ್ರಾಗ್ಮೆಂಟ್ಸ್ ಏನಿದೆ ದಟ್ ವಿಲ್ ಬಿ ಅಗೈನ್ ಕಂಟಿನ್ಯೂ ವಿತ್ ದ ಸೇಮ್ ಒನ್ ಗ್ಯಾಮೆಟ್. ಅಂದ್ರೆ ಅಮಾಂಗ್ ದ ಗ್ಯಾಮೆಟ್ಸ್ ಅಲ್ಲಿ ಸೊ ಕ್ರೋಮೋಸೋಮಲ್ ಸೆಟ್ ಏನಿದೆ ಆ ಕ್ರೋಮೋಸೋಮಲ್ ಸೆಟ್ ಒಂದು ಗ್ಯಾಮೆಟ್ ಏನು ಫಾರ್ಮೇಷನ್ ಆಗಿರುತ್ತೆ ಆ ಗ್ಯಾಮೆಟ್ ಜೊತೆನೆ ಆ ಒಂದು ಕ್ರೋಮೋಸೋಮ್ ಕಂಟಿನ್ಯೂ ಆಗ್ಬಿಡೋದು. ಸೊ ಕಂಪ್ಲೀಟ್ ಕ್ರೋಮೋಸೋಮಲ್ ಸೆಟ್. ಹಾಗಾಗಿ ಎರಡು ಫ್ರಾಗ್ಮೆಂಟ್ ಅಲ್ಲಿ ಒಂದು ಇನ್ನೊಂದು ಗ್ಯಾಮೆಟ್ಗೆ ರಿಸೀವ್ ಆಗೋದಿಲ್ಲ. ಸೊ ಎರಡು ಕೂಡ ಒಂದರಲ್ಲೇ ಉಳ್ಕೊಳ್ಳೋದ್ರಿಂದ ಈ ಒಂದು ನಾನ್ ಡಿಸ್ಜಂಕ್ಷನ್ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ 4 ತರದ ಕಂಡೀಷನ್ಸ್ ಅನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಟ್ರೈಸೋಮಿ. ನಾನು ಹೇಳಿದ್ದೀನಿ ಮೇನ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗೆ leads to diseases. ಸೊ ಇಲ್ಲಿ ಒಂದು ವರ್ಡ್ ಬರುತ್ತೆ, ಆ ವರ್ಡಿನ ಹೆಸರು ಏನಪ್ಪ ಅಂತಂದ್ರೆ ಸಿಂಡ್ರೋಮಿಕ್ ಅಂತ ಹೇಳ್ತಾರೆ. ಸಿಂಡ್ರೋಮ್
SYNDROME. What is syndrome? Syndrome ಅಂದ್ರೆ ಏನು? Syndrome is nothing but collective form of various diseases. Collective form of the disease ಅನ್ನ syndromic disease ಅಂತ ಹೇಳ್ತಾರೆ. Chromosomal disorders leads to the diseases, they are of syndromic. They are of syndromic in nature. Okay. So ಇಲ್ಲಿ ಈ ಒಂದು ಕಲೆಕ್ಟಿವ್ ಫಾರ್ಮ್ ಆಫ್ ದ ಡಿಸೀಸಸ್ ಅನ್ನ ನಾವು ಮೂರು ತರದ ಡಿಸೀಸಸ್ ಅನ್ನ ನಮ್ಮ ಸಿಲೆಬಸ್ ಅಲ್ಲಿ ಫ್ರೇಮ್ ಮಾಡಿರುವಂತದ್ದು. ಅವುಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇಲ್ಲಿ 4 ತರದ ಕಂಡೀಷನ್ಸ್ ಅನ್ನು ನಾವು ಈ ಕ್ರೋಮೋಸೋಮಲ್ ಅನಾಮಲಿಯಲ್ಲಿ ಸ್ಟಡಿ ಮಾಡ್ತೀವಿ. ಕ್ರೋಮೋಸೋಮಲ್ ಅನಾಮಲಿ is caused due to non-disjunction of chromosomes, during gamete formation in meiosis. So this leads to the syndromic diseases. They are called as the chromosomal disorders. So ಇಲ್ಲಿ 4 types ಇದೆ, 4 types of disorders. So ಅದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ, chromosomal disorders are nothing but it leads to the ploidy. It leads to ploidy. ಒಂದು ಡೌಟ್ ನಮ್ಮ ಮನಸ್ಸಿನಲ್ಲಿ ಬರುತ್ತೆ, ಏನು ಅಂತ ಹೇಳಿದ್ರೆ, ಏನಿದು ಪ್ಲಾಯಿಡಿ? ಇಟ್ ಇಸ್ ಪ್ಯೂರ್ಲಿ ಅಂಡ್ ಜೆನೆಟಿಕಲ್ ಟೆಕ್ನಿಕಲ್ ಟರ್ಮ್. ಪ್ಲಾಯಿಡಿ ಸಿಂಪಲ್ ಆಗಿ ಹೇಳ್ತೀನಿ, ಪ್ಲಾಯಿಡಿ ಅಂತ ಹೇಳಿದ್ರೆ ವೇರಿಯೇಷನ್ಸ್ in the chromosomal number in diploid set of chromosomes. In the diploid set of chromosomes, that is referred as the chromoploidy. So it includes 2 types. That is, one is euploidy. ನೆನ್ನೆ ಕೂಡ ಸ್ವಲ್ಪ ಪಾರ್ಟ್ ಇದನ್ನ ಹೇಳ್ಕೊಟ್ಟಿದ್ದೀನಿ, euploidy. Another one is aneuploidy. Euploidy ಅಂದ್ರೆ ವೇರಿಯೇಷನ್ಸ್ with respect to even number of chromosomes. Variations with respect to even number of chromosomes. Aneuploidy, variations with respect to uneven number of chromosomes. ಅಂದ್ರೆ ಯೂಪ್ಲಾಯಿಡಿ ಅಂದ್ರೆ ಸರಿ ಸಂಖ್ಯೆ, ಇನ್ನೊಂದು ಬೆಸ. ಸರಿ ಮತ್ತು ಬೆಸ ಸಂಖ್ಯೆಗಳಲ್ಲಿ ಈ ಒಂದು ವರ್ಣತಂತುಗಳಲ್ಲಿ ಆಗುವಂತ ಒಂದು ಸಂಖ್ಯೆಗಳ ಬದಲಾವಣೆ, ಇದನ್ನು ವೇರಿಯೇಷನ್ಸ್ ಪ್ಲಾಯಿಡಿ ಅಂತ ಕರೆಯುತ್ತಾರೆ. ಸೊ ಪ್ಲಾಯಿಡಿನಲ್ಲಿ 2 ವಿಧ, ಒಂದು ಸರಿ ಸಂಖ್ಯೆಗಳಲ್ಲಿ ಆಗುವಂಥದ್ದು, ಇನ್ನೊಂದು ಬೆಸ ಸಂಖ್ಯೆಗಳಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, 1, 3, 5, 7, 9 ಈ ರೀತಿಯಾದಂಥ ಒಂದು ಬದಲಾವಣೆ ಆದರೆ ಅದಕ್ಕೆ ನಾವು ಆನ್ಯೂಪ್ಲಾಯಿಡಿ
ಯುಪ್ಲಾಯಿಡಿ ಅಂದರೆ 2 4 ಏನು ಆಮೇಲೆ 6 8 ಹೀಗೆ. ಸೊ ಇಂಥವಕ್ಕೆ ಈವನ್ ನಂಬರ್ ಅಲ್ಲಿ ಆಗುವಂತ ಒಂದು ಚೇಂಜ್ ಅಂತ ಕರೀತಾರೆ. ಆನ್ ದಿಸ್ ಬೇಸಿಸ್ now we shall move on to the 4 type of conditions what we have studied in this one. Just you see. So ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ನೋಡಿ ಡಿಪ್ಲಾಯ್ಡ್ ಸೆಟ್ 2n plus 1 is equal to 3n ಆಗಿದೆ. ಈ ಕಂಡೀಷನ್ ಅನ್ನ ನಾವು ಟ್ರೈಸೋಮಿ ಅಂತ ಕರೀತೀವಿ. ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಟ್ರೈಸೋಮಿ. ಡಿಪ್ಲಾಯ್ಡ್ ಸೆಟ್ಗೆ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಆಡ್ ಆದರೆ ಅದನ್ನ ಟ್ರೈಸೋಮಿ ಅಂತ ಕರೀತೀವಿ. ಈಗ 2n ಪ್ಲಸ್ ಅಥವಾ ಇದಕ್ಕೆ 2n ಮೈನಸ್ 1 ಇರುತ್ತೆ. ಸೊ ಅವಾಗ ಏನಂತ 1n ಆಗಿದೆ. ಇದನ್ನ ಮೊನೋಸೋಮಿ ಸಿಂಗಲ್. ಇನ್ನೊಂದು 2n ಪ್ಲಸ್ 2 is equal to 4n. ಈಗ ಇದಕ್ಕೆ ಏನಂತ ಕರೀಬಹುದು? ಇಟ್ ಈಸ್ ಕಾಲ್ಡ್ ದ ಟೆಟ್ರಾಸೋಮಿ. ಟೆಟ್ರಾಸೋಮಿ. ಅದೇ ರೀತಿ 2n minus 2n. This condition is referred as nullisomy. This condition is referred as the nullisomy. ಹೀಗೆ ಸುಮಾರು ಒಂದು 4 ತರದ ಡಿಫರೆಂಟ್ ಟೈಪ್ ಆಫ್ ಈ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅನ್ನು ನಾವು ಇಲ್ಲಿ ಹೈಲೈಟ್ ಮಾಡೋಣ. ಸೊ ಇದರಲ್ಲಿ ಫಸ್ಟ್ ಲೆಟ್ ಅಸ್ ಸ್ಟಡಿ ದ ಫಸ್ಟ್ ಡಿಸೀಸ್ ದಟ್ ಈಸ್ ಕಾಲ್ಡ್ ಆಸ್ ದ ಡೌನ್ಸ್ ಸಿಂಡ್ರೋಮ್ ಅಂತೇಳಿ. ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನು ಕೊಡ್ತೀನಿ ನಾನು. ಸೊ ಫಸ್ಟ್ ಟೈಪ್ ಆಫ್ ಕ್ರೋಮೋಸೋಮಲ್ ಡಿಸಾರ್ಡರ್ ಆಸ್ ಪರ್ ಅವರ್ ಸಿಲೆಬಸ್ ದಟ್ ಈಸ್ ಕಾಲ್ಡ್ ಡೌನ್ಸ್ ಸಿಂಡ್ರೋಮ್. ನಾನು ಮೊದಲೇ ಹೇಳಿದ್ದೀನಿ ಸಿಂಡ್ರೋಮ್ ಅಂದ್ರೆ ಕಲೆಕ್ಟಿವ್ ಫಾರ್ಮ್ ಆಫ್ ದ ಡಿಸೀಸ್ ಅಂತ ಹೇಳ್ತಾರೆ. ಸೊ ರಿಗಾರ್ಡಿಂಗ್ ದಟ್ ಒನ್ ಫಸ್ಟ್ ಐ ವಿಲ್ ಟ್ರೈ ಟು ಕ್ಲಾರಿಫೈ ಅಬೌಟ್ ದಿಸ್ ಒನ್ ದಟ್ ಇಸ್ ಕಾಲ್ಡ್ ಡೌನ್ ಸಿಂಡ್ರೋಮ್. ಸಾಕಷ್ಟು ಸಲ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕ್ವಶನ್ ಕೇಳಿರೋದಿದೆ ಈ ಒಂದು ಡೌನ್ ಸಿಂಡ್ರೋಮ್ ಬಗ್ಗೆ. ಈ ಹೆಸರು ಯಾಕೆ ಬಂತು ಈ ಒಂದು ಡೌನ್ ಸಿಂಡ್ರೋಮ್ ಅಂತ ಹೇಳಿದ್ರೆ 1856ರಲ್ಲಿ in 1856 and physician Langdon ಅನ್ನೋ ಒಬ್ಬ ಫಿಸಿಷಿಯನ್ ಇದನ್ನ ಮೊದಲ ಬಾರಿ ಸ್ಟಡಿ ಮಾಡಿರೋದು ಇದೆ. ಸೊ ಹಾಗಾಗಿ ಅವರ ಒಂದು ರಿಮೆಂಬರೆನ್ಸಿಗಾಗಿ ನಾವಿದನ್ನ ಡೌನ್ ಸಿಂಡ್ರೋಮ್ ಅಂತ ಹೇಳಿ ಯಾವತ್ತೂ ಕೂಡ ನೆನಪಿಟ್ಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ಫಿಸಿಷಿಯನ್ ಲಾಂಗ್ಡಾನ್ ಡೌನ್ ಅಬ್ಸರ್ವ್ಡ್ ದಿಸ್ ಕಾಂಪ್ಲಿಕೇಶನ್ಸ್ ಇನ್ ದ ಬೇಬೀಸ್. The name is called Down syndrome. ಇದಕ್ಕೆ ಆಲ್ಟರ್ನೇಟಿವ್ ನೇಮ್ಸ್ ಇದೆ. ಏನೇನು? ಇದಕ್ಕೆ ಇನ್ನೊಂದು ಹೆಸರು ಮಾಂಗೋಲಿಸಮ್ ಅಂತ ಹೇಳಿ ಅಥವಾ ಮಂಗೋಲಿಯನ್ ಐಡಿಯಸಿ. ನೋಡಿ ಯಾವ ರೀತಿ ಇದೆ ಅಂತೇಳಿ. ಇನ್ನೊಂದೇನಪ್ಪ ಇದಕ್ಕೆ ಪಾಯಿಂಟ್ ಅಂತ ಹೇಳಿದ್ರೆ ಇಟ್ ಈಸ್ an autosomal hyper aneuploidy. Autosomal hyper aneuploidy. ನಾನು ಆಲ್ರೆಡಿ ಯು ಮತ್ತು aneuploidy ಬಗ್ಗೆ ಡಿಫ್ರೆನ್ಶಿಯೇಟ್ ಮಾಡಿರೋದಿದೆ. ಆ ಪಾಯಿಂಟ್ ಮೇಲೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿ ನೋಡಿ, ಇಟ್ ಈಸ್ ಆನ್ ಆಟೋಸೋಮಲ್ ಹೈಪರ್ ಆನ್ಯುಪ್ಲಾಯ್ಡಿ. ಇದ್ರ ಬಗ್ಗೆ ನೀವು ಮೀನಿಂಗ್ ಚೆನ್ನಾಗಿ ತಿಳ್ಕೋಬೇಕು. ಸೊ ಆಟೋಸೋಮಲ್ ಅಂದ್ರೆ ಏನು, ಹೈಪರ್ ಅಂತ ಯಾವ್ದು ಕರಿತೀವಿ,
ಆನ್ಯುಪ್ಲಾಯ್ಡ್ ಎಂದೇನು? ವೆರಿ ಸಿಂಪಲ್. ಆಟೋಸೋಮ್ಸ್ ಮತ್ತು ಅಲೋಸೋಮ್ಸ್ ಬಗ್ಗೆ ನಾವು ಸಾಕಷ್ಟು ಸಲ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿರೋದಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ. ಆಟೋಸೋಮ್ಸ್ ಅಂತಂದ್ರೆ ದೇ ಆರ್ ನಥಿಂಗ್ ಬಟ್ ದ ಬಾಡಿ ಕ್ರೋಮೋಸೋಮ್ಸ್. ದೇ ಆರ್ ನಥಿಂಗ್ ಬಟ್ ದ ಬಾಡಿ ಕ್ರೋಮೋಸೋಮ್. ಹೈಪರ್ ಅಂದ್ರೆ ಹೆಚ್ಚಳ, ಹೈಪರ್ ಅಂದ್ರೆ ಜಾಸ್ತಿ, ಹೈಪೋ ಅಂದ್ರೆ ಕಡಿಮೆ. ಆ ಎರಡು ಟೆಕ್ನಿಕಲ್ ಟರ್ಮ್ಸ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೈಪರ್ ಜಾಸ್ತಿ, ಮೋರ್. ಹೈಪೋ ಬಿಲೋ. ಬಿಲೋ ಅಂದ್ರೆ ಅರ್ಥ ಏನು? ಲೆಸ್, ಲೆಸ್ ನಂಬರ್. ಹೈಪರ್ ಅಂದ್ರೆ ಮೋರ್ ನಂಬರ್, ಹೈಪೋ ಅಂದ್ರೆ ಲೆಸ್ಸರ್ ನಂಬರ್. ಸೊ ಆನ್ಯುಪ್ಲಾಯ್ಡ್ ಅನ್ಈವನ್. ಕ್ರೋಮೋಸೋಮಲ್ ನಂಬರ್ ಮೋರ್. ಸೊ ಇದಕ್ಕೆ ಟ್ರೈಸೋಮಿ ಅಂತ ಕರೀತಾರೆ. ಈ ಒಂದು ಡೌನ್ ಸಿಂಡ್ರೋಮ್ ಅನ್ನ ಟ್ರೈಸೋಮಿ ಅಂತ ಕರೀತಾರೆ. ಟ್ರೈಸೋಮಿ ಅಂತ ಹೇಳಿದ್ರೆ 2n ಗೆ ಪ್ಲಸ್ ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಆಡ್ ಆಗಿದೆ. ಆಡೆಡ್ ಪ್ಲಸ್ 1 ಆಡೆಡ್. ಅಲ್ಲಿಗೆ ಎಷ್ಟಾಗುತ್ತೆ? ಇಟ್ ವಿಲ್ ಬಿಕಮ್ 3n. 3n is a trisomy. 3n is a trisomy. ಓಕೆ. ಸೊ ಇದರ ಸ್ಪೆಷಾಲಿಟಿ ಏನಿದೆ ಅಂತ ಹೇಳಿದ್ರೆ ಕ್ರೋಮೋಸೋಮಲ್ ನಂಬರ್ 21st ಅಲ್ಲಿ ಪ್ಲಸ್ 1 ಆಡ್ ಆಗಿ ಇಟ್ ವಿಲ್ ಬಿಕಮ್ ಟ್ರಿಪ್ಲಾಯ್ಡ್. ಹಾಗಾಗಿ ಟ್ರೈಸೋಮಿ ಅಂತ ಹೇಳಿ. ಸೊ ಲಾಂಗ್ ಡೌನ್ ಅವರ ಪ್ರಕಾರ ಕ್ರೋಮೋಸೋಮಲ್ ನಂಬರ್ 21 is having with one extra chromosome and hence the condition will be of trisomic in appearance ಅಂತ ಹೇಳಿ. ಸೊ ಈ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಅನ್ನ ನಾವು ಜಸ್ಟ್ ಇದರ ಒಂದು ಜಿನೋಟೈಪಿಕ್ ಕಾನ್ಸ್ಟಿಟ್ಯೂಷನ್ ಅನ್ನ ನೀವು ಸ್ಟಡಿ ಮಾಡಿ ನೋಡಿದಾಗ ಸಾಮಾನ್ಯವಾಗಿ ನಾರ್ಮಲ್ ಕ್ರೋಮೋಸೋಮಲ್ ಸೆಟ್ ಅಂತ ಹೇಳಿದ್ರೆ 23 ಇದೆ. 23 ಆಫ್ ಹಪ್ಲಾಯ್ಡಿಕ್ 46 ಆದಾಗ ಡಿಪ್ಲಾಯ್ಡ್ ಆಗಿ, ಸೊ ಅಲ್ಲಿಗೆ ಇಟ್ ವಿಲ್ ಬಿಕಮ್ 2n. 2n ಅಂದ್ರೆ 46 ಇರಬೇಕು ಆಕ್ಚುಲಿ, ನಾರ್ಮಲ್ 46. ಸೊ ಇಲ್ಲಿ 46 ಅಲ್ಲಿ 44 ಏನಿದೆ, 44 ಆರ್ ಆಟೋಸೋಮ್ಸ್. ಇನ್ನು X Y ಇನ್ ಮೇಲ್, isn't it? ಅದೇ ರೀತಿ 44 autosomes plus XX it is in female. It is the genotypic constitution ಅಥವಾ genetic constitution ಅಂತ ನಾವು ಹೇಳ್ತೀವಿ, constituent of this one. So 44 autosomes ಇರಲಿ 21st chromosome ಗೆ plus 1 extra add ಆಗಿದ್ದರಿಂದ ಅಲ್ಲಿ again there is a change in the condition. So ಇನ್ನೇನಾಗುತ್ತೆ, ಮೇಲ್ ಅಲ್ಲಿ ಆಗಿದ್ರೆ 45 autosomes plus XY it is in male. ಮೇಲ್ ಅಲ್ಲಿ this ಡೌನ್ ಸಿಂಡ್ರೋಮ್ ಕಾಣಿಸ್ಕೊಳ್ಳುತ್ತೆ. ಡೌನ್ ಸಿಂಡ್ರೋಮ್, ಮೇಲ್ ಡೌನ್ ಸಿಂಡ್ರೋಮ್ ಇದೆ. ಅದೇ ರೀತಿ 45 autosomes plus XX, just you observe 45 autosomes plus XX it is in females. Female Down syndrome. So this kind of effect we are going to observe. So ಈ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ಗೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಡ್ಯೂರಿಂಗ್ ಗ್ಯಾಮೆಟಿಕ್ ಫಾರ್ಮೇಷನ್ ನಾನ್ ಡಿಸ್ಜಂಕ್ಷನ್ ಆಫ್ ದ ಕ್ರೋಮೋಸೋಮ್ಸ್ ಅಂತ ರೆಫರ್ ಮಾಡಿ. ಸೊ ಸಪರೇಷನ್ ಆಫ್ ಕ್ರೋಮೋಸೋಮ್ಸ್ ಆಗದೆ ಹೋಗೋದ್ರಿಂದ ಸಿಂಗಲ್ ಗ್ಯಾಮೆಟ್ is going to receive with this entire set of chromosome that will affect on this like this. ನೋಡಿ ಎಂತ ಒಂದು ಡ್ಯಾಮೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕ್ರೋಮೋಸೋಮಲ್ ಅನಾಮಲಿ ಅಥವಾ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು ಇದನ್ನ ರೆಫರ್ ಮಾಡಿರೋದಿದೆ. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ಡೌನ್ ಸಿಂಡ್ರೋಮ್ ಅನ್ನೋದೇನಿದೆ ಸಾಮಾನ್ಯವಾಗಿ ಯಾವಾಗ ಕಾಣಿಸಿಕೊಳ್ಳುತ್ತೆ ಅಂತಂದ್ರೆ ಸುಮಾರು 1,000 ಬೇಬೀಸ್ ಬರ್ತ್ ಆದರೆ ಅದರಲ್ಲಿ 1000ರಲ್ಲಿ ಒಬ್ಬರು ಯಾರಿಗಾದರೂ ಈ ರೀತಿಯಾದಂಥ ಒಂದು ರಿಸ್ಕ್ ಅನ್ನ ನಾವು ನೋಡಬಹುದು ಅನ್ನೋದು ಮುಖ್ಯವಾದಂಥ ಅಂಶ. ಸೊ ಹಾಗಾಗಿ ಈ ಡೌನ್ಸ್ ಸಿಂಡ್ರೋಮ್ ಅನ್ನೋದು ಯೂಶುವಲಿ ದ ಬೇಬೀಸ್ ದೇ ಯೂಸ್ ಟು ಬಾರ್ನ್ ಟು ದ ಓಲ್ಡ್ ವುಮನ್, ಅಂದ್ರೆ ಏಜ್ಡ್ ವುಮನ್ಗೆ ಬೇಬೀಸ್ ಬಾರ್ನ್ ಆದಾಗ
ಈ ರೀತಿಯಾದಂಥ ಒಂದು ರಿಸ್ಕ್ ಅನ್ನು ನಾವು ಸಹಜವಾಗಿ ನಾವು ನೋಡುವಂಥದ್ದು. ಸೊ ಅದಕ್ಕೆ ಈ ಒಂದು ಡಿಸೀಸ್ಗೆ ಡೌನ್ ಸಿಂಡ್ರೋಮ್ ಅಂತ ಕೇಳಿದ್ರು ಅಥವಾ ಮಂಗೋಲಿಸಮ್ ಅಂತಲೂ ಹೇಳ್ತಾರೆ. ಆರ್ ಎಕ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಮಂಗೋಲಿಯನ್ ಐಡಿಯಸಿ ಅಂತ ಹೇಳ್ತಾರೆ. ಇದಕ್ಕೆ ಮಂಗೋಲಿಯನ್ಸ್ ಸಾಮಾನ್ಯವಾಗಿ ಈ ರೀತಿ ಇರುವಂಥದ್ದು ಜಾಸ್ತಿ ಆಗಿರುತ್ತೆ. ಅದರ ಹೆಸರನ್ನ ನಾವು ಮಂಗೋಲಿಸಮ್ ಅಂತ ಹೇಳ್ಬೋದು ಅಥವಾ ಮಂಗೋಲಿಯನ್ ಐಡಿಯಸಿ ಅಥವಾ ರೇಸ್ ಅಂತ ಹೇಳ್ತಾರೆ. ಮಂಗೋಲಿಯನ್ ರೇಸ್ ಅಂತ ಜನಾಂಗ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಆನ್ ಆಟೋಸೋಮಲ್ ಹೈಪರ್ ಆ್ಯನಿಪ್ಲಾಯ್ಡ್ ಆಗಿದೆ. ಆಮೇಲೆ ಇದನ್ನ ಟ್ರೈಸೋಮಿಕ್ ಎಫೆಕ್ಟ್ ಅಂತ ಹೇಳಬೇಕು. 2n+1 ದಟ್ ಈಸ್ 3n ಟ್ರೈಸೋಮಿಕ್. ಕ್ರೋಮೋಸೋಮಲ್ ನಂಬರ್ 21ರಲ್ಲಿ 1 ಎಕ್ಸ್ಟ್ರಾ ಕ್ರೋಮೋಸೋಮ್ ಇರೋದ್ರಿಂದ ಇಟ್ ವಿಲ್ ಬಿಕಮ್ ದ ಟ್ರೈಸೋಮಿಕ್ ಕಂಡೀಷನ್. ನಾರ್ಮಲ್ ಇದ್ರೆ 44 ಆಟೋಸೋಮ್ಸ್ ಇದ್ದು ಪ್ಲಸ್ XY ಇವೆರಡು ಸೆಕ್ಸ್ ಕ್ರೋಮೋಸೋಮ್ಸ್ ಇನ್ ಮೇಲ್. 44 ಆಟೋಸೋಮ್ಸ್ ಪ್ಲಸ್ XX ಇದ್ರೆ ದಟ್ ಈಸ್ 44 ಆಟೋಸೋಮ್ಸ್ ಆರ್ ಕಾಮನ್ ಫಾರ್ ಬೋತ್ ಮೇಲ್ ಅಂಡ್ ಫೀಮೇಲ್. ಬಟ್ ಸೆಕ್ಸ್ ಕ್ರೋಮೋಸೋಮ್ಸ್ ಅಲ್ಲಿ ಡಿಫರೆಂಟ್ ಇದೆ. ಇದು XY ಆಗಿದ್ರೆ ಮೇಲ್ ಅಲ್ಲಿ, XX ಏನು ಫೀಮೇಲ್ ಇರಬಹುದು. ಬಟ್ ಇಲ್ಲಿ ಚೇಂಜಸ್ ಏನು ನೋಡ್ತೀರಾ, 44+1 that will become 45 ಬಾಡಿ ಕ್ರೋಮೋಸೋಮ್ಸ್. ಓಕೆ, ಸೊ ಇವು ನಾರ್ಮಲ್ ಆಗಿರ್ತವೆ. ಸೆಕ್ಸ್ ಕ್ರೋಮೋಸೋಮ್ಸ್ ಅಲ್ಲಿ ಏನು ಎಕ್ಸ್ಟ್ರಾ ಅಡಿಷನ್ ಅಥವಾ ಡಿಲಿಷನ್ ಇಲ್ಲ. ಬಟ್ ಆಟೋಸೋಮ್ಸ್ ಅಂದ್ರೆ ಕ್ರೋಮೋಸೋಮ್ ಆಫ್ ಬಾಡಿ ಕ್ರೋಮೋಸೋಮ್ಸ್ ಅಲ್ಲಿ ದೇರ್ ಇಸ್ ಎ ಇನ್ಕ್ರೀಸ್ ಆಫ್ ಕ್ರೋಮೋಸೋಮಲ್ ನಂಬರ್ ವಿತ್ 1 ಅಡಿಷನ್. ಇಲ್ಲಿ ಇದನ್ನ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗೆ ಅಡಿಷನ್ ಆರ್ ಡಿಲಿಷನ್ ಆಫ್ ಕ್ರೋಮೋಸೋಮ್ ಇನ್ ಕ್ರೋಮೋಸೋಮಲ್ ಸೆಟ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪಾಯಿಂಟ್ ಮಂಗೋಲಿಸಮ್ ಅಥವಾ ಮಂಗೋಲಿಯನ್ ಐಡಿಯಸಿ ಆರ್ ಎಲ್ಸ್ ಆಲ್ಸೋ ಕಾಲ್ಡ್ ಆಸ್ ದ ಡೌನ್ ಸಿಂಡ್ರೋಮ್ ಅಂತ ಹೈಲೈಟ್ ಆಗಿದೆ. ಸೊ ಇದು ಫಸ್ಟ್ ಟೈಪ್ ಆಫ್ ದಟ್ ಈಸ್ chromosomal disorder. It is studied as a syndromic disease called Down syndrome ಅಂತ ಹೇಳಿ. ಸೊ ಓಕೆ, ಸೊ ಇದರ ಒಂದು ಕ್ಯಾರೆಕ್ಟರ್ಸ್ ಅಥವಾ ಫೀಚರ್ಸ್ ಏನಿದೆ, ಡೌನ್ ಸಿಂಡ್ರೋಮ್ ನ ಕ್ಯಾರೆಕ್ಟರ್ಸ್ ಏನು, ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿರೋದ್ರಿಂದ ಅದರ ಒಂದು ಕ್ಯಾರೆಕ್ಟರ್ಸ್ ಅನ್ನ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಿಂಪ್ಟಮ್ಸ್ ಆಫ್ ಕ್ಯಾರೆಕ್ಟರ್ಸ್ are characters. Of Down's syndrome. Symptoms or characters of Down syndrome. 1. They are small stature. They are small stature. 2. They have small and slant eyeballs. ಇದನ್ನ ಎಪಿಕ್ಯಾಂಥಸ್ ಅಂತ ಕೂಡ ಹೇಳ್ತಾರೆ. eyeballs like those of Mongolian race. Like those of Mongolian race. Simple ಆಗಿರೋಣ epicanthus, called epicanthus. Next, third point. They have sagging and salivating mouth. They have sagging and salivating mouth. ಅಂದರೆ ಯಾವಾಗ ಬಾಯಿಂದ ಜೋಲು ಬರ್ತಾನೆ ಇರುತ್ತೆ. ನೆಕ್ಸ್ಟ್, swollen lips and tongue. ದಪ್ಪ ತುಟಿ ಇರುತ್ತೆ, ನಾಲಿಗೆ ತುಂಬಾ ದಪ್ಪನಾಗಿರುವಂಥದ್ದು, ಅದು ಕೂಡ ಒಂದು ಕ್ಯಾರೆಕ್ಟರ್. ನೆಕ್ಸ್ಟ್, enlarged forehead, ಹಣೆ ಭಾಗ ತುಂಬಾ enlarged ಆಗಿರುವಂತ appearance. Then flattened nose,
stubby fingers and spongy toys. Next, low IQ. Low IQ. IQ ಅಂದ್ರೆ intelligent quotient. Intelligent quotient and mental retardation. ಬುದ್ಧಿಮಾಂದ್ಯತೆ. ಮೆಂಟಲ್ ರಿಟಾರ್ಡೇಷನ್. ಸೊ ಇವಿಷ್ಟು ಕ್ಯಾರೆಕ್ಟರ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ರೈಟ್ ದ ಸಿಂಪ್ಟಮ್ಸ್ ಆರ್ ಕ್ಯಾರೆಕ್ಟರ್ಸ್ ಆಫ್ ಡೌನ್ ಸಿಂಡ್ರೋಮ್ ಅಲ್ಲಿ ವಿ ಶುಡ್ ಕವರ್ the following points one by one. They are small stature, they have small and slant eyeballs like those of Mongolian race, nothing but epicanthus and thread. Then they have sagging and salivating mouth, swollen lips and tongue, enlarged forehead, flattened nose, stubby fingers and spongy toes, low IQ ಅಂದ್ರೆ intelligent quotient ಅನ್ನೋದು ಏನಿದೆ, so it is of very less, and mental retardation ಬುದ್ಧಿಮಾಂದ್ಯವಾಗಿ ಇರುವಂತದ್ದು. ಅಂದ್ರೆ ಓವರ್ ಆಲ್ ನಾವು ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಟೋಟಲಿ ದೋಸ್ ಬೇಬೀಸ್ ದೇ ಅಪಿಯರ್ ವೆರಿ ಅಗ್ಲಿ, ತುಂಬಾ ಅಗ್ಲಿಯಾಗಿ ಕಾಣುವಂಥದ್ದು, ಜಸ್ಟ್ ಲೈಕ್ ಎ ಚಿಂಪಾಂಜಿ ಅಂತ ಹೇಳ್ತಾರೆ. ಇಷ್ಟಕ್ಕೆಲ್ಲ ಕಾರಣ extra chromosome added in the 21st chromosome ಅಂತ ಹೇಳ್ತೀವಿ. ಸೊ ಅದರ ಒಂದು ಎಫೆಕ್ಟ್ ಇಷ್ಟೆಲ್ಲ ಒಂದು ಎಫೆಕ್ಟ್ ಆಗಲಿಕ್ಕೆ, ಸಿಂಪ್ಟಮ್ಸ್ ಕಾಣಲಿಕ್ಕೆ ಕಾರಣ ಆಗುವಂಥದ್ದು ಮಕ್ಕಳು ವಯಸ್ಸಾದಂಥ ಮಹಿಳೆಗೆ ಹುಟ್ಟಿದಾಗ ಆಗುವಂಥ ಒಂದು ಪರಿಣಾಮ. ಸೊ ಇದನ್ನ ಈ ರೀತಿ ಡೌನ್ ಸಿಂಡ್ರೋಮ್ ಅನ್ನ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಸೆಕೆಂಡ್ ಒನ್. Klinefelter syndrome, usually it occurring in male. ಇದಕ್ಕೆ ನಾವು ಹ್ಯಾರಿ ಕ್ಲೈನ್ಫೆಲ್ಟರ್ ಅನ್ನೋ ಒಬ್ಬ ವಿಜ್ಞಾನಿ ಈ ಒಂದು ಡಿಸೀಸ್ ಅನ್ನ ಸ್ಟಡಿ ಮಾಡಿದ್ರು. ಸೊ ಹ್ಯಾರಿ ಕ್ಲೈನ್ಫೆಲ್ಟರ್ ಫಸ್ಟ್ ಟೈಮ್ ಇದನ್ನ ಸ್ಟಡಿ ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಅವರ ರಿಮೆಂಬರೆನ್ಸ್ ಇದಾಗ ಅವರ ಹೆಸರ ಮೇಲೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂತೇಳಿ ನಾವು ಇದನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀವಿ. ಸೊ ಇದು ಕೂಡ ಡ್ಯೂ ಟು ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ದ ಗ್ಯಾಮೆಟ್ಸ್ ಅಂತ ಹೇಳಿ. ಸೊ ಹ್ಯಾರಿ ಕ್ಲೈನ್ಫೆಲ್ಟರ್ ಪ್ರಕಾರ ಇಟ್ ಈಸ್ ಆನ್ ಅಲೋಸೋಮಲ್ hyper aneuploidy. It is an allosomal hyper aneuploidy. There is an increase in the allosomal set ante, autosomes alla idu allosomic. ಈಗ ನೋಡಿ ಏನಾಗುತ್ತೆ, 44 autosomes ನಾರ್ಮಲ್ ಇರುತ್ತೆ. ಇನ್ನು ಸೆಕ್ಸ್ ಕ್ರೋಮೋಸೋಮ್ಸ್ ಅಲ್ಲಿ X Y ಇದ್ದರೆ ನಾರ್ಮಲ್ ಇರ್ತಿತ್ತು. ಬಟ್ ಈಗ one more X is going to be added and Y is there. It leads to male sterility. Male sterility. So genotypic constitution ಈ ರೀತಿ ಆಗುತ್ತೆ. 44 ಆಟೋಸೋಮ್ಸ್ ಅಂತ ನಾರ್ಮಲ್ ಇದ್ರು, ಇಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಎಕ್ಸ್ ಆಡ್ ಆಗೋದ್ರಿಂದ it resulted in Klinefelter syndrome. So ಇದರ symptoms ಏನಿದೆ just I will highlight the symptoms of this Klinefelter syndrome. They are tall statured, they are tall statured, the body shows obesity,
The body shows obesity. Next, scanty hairs on the body. On the body, scanty hairs iruvanthadu. They show tendency towards female characters like enlargement of breast. It is called gynecomastia. Enlargement of breast is called gynecomastia. Then underdeveloped testes. Underdeveloped testes. It is referred as hypogonadism. Hypogonadism. Next, there is no production of sperms. Production of sperms. Hence, they are sterile. All these following symptoms we have to write in the examination. So, Klinefelter syndrome symptoms ಏನಿದೆ ಅಂತಂದ್ರೆ basically 44 autosomes with XXY ಇರುತ್ತೆ. So that is becoming the male sterility. They are tall stature. The body shows obesity, scanty hairs on the body. They show tendency towards female characters like enlargement of breast is called gynecomastia. Underdeveloped testes, nothing but a hypogonadism ಅಂತ ಹೇಳಿರುತ್ತೆ. There is no production of sperms and hence they are referred as the sterile males ಅಂತ ಹೇಳಿ ನಾವು highlight ಮಾಡ್ತೀವಿ. In the last one, that is Turner's syndrome. Third one, just a minute. Turner's syndrome. This is the last disease. Turner's syndrome. So it is occurring in females. Occurring in females. It is due to allosomic hypoaneuploid. Allosomic hypoaneuploid. ಯಾವ ರೀತಿ? Observe 44 autosomes plus one X is there, another one is absent. Lagged with one X. That leads to this Turner's syndrome. ಇದನ್ನ ನಾವು female sterility, female sterile sterility ಅಂತ ಹಾಕ್ತೀವಿ. Symptoms: they are small stature. They are small stature. Yes. Next, they possess a large chest.
They show webbed neck. They show webbed neck. They do not attain puberty. Do not attain puberty. ಮತ್ತು there is no menstrual cycle. There is no menstrual cycle. Monthly period ಆಗೋದೇ ಇಲ್ಲ. Menstrual cycle. Breasts are underdeveloped. Breasts are underdeveloped. Breasts are underdeveloped. Ovaries are rudimentary. Ovaries are rudimentary. They do not produce ovum. They do not produce ovum. Hence, they are sterile female. Hence, they are sterile female. Sterile female ಆಗಿ ಕನ್ವರ್ಟ್ ಆಗೋದು. ರೂಡಿಮೆಂಟರಿ ಅಂದ್ರೆ ಅಂಡರ್ ಡೆವಲಪ್ಡ್ ಅಂತ ಹೇಳಿ. ಹೀಗೆ ಇಷ್ಟೆಲ್ಲ ಪಾಯಿಂಟ್ಸ್ ಅನ್ನು ನಾವು ಕವರ್ ಮಾಡಬೇಕಾಗುತ್ತೆ. ಈ ಒಂದು ಟರ್ನರ್ ಸಿಂಡ್ರೋಮ್ ಬಗ್ಗೆ ಅಕ್ಕರಿಂಗ್ ಇನ್ ಫೀಮೇಲ್ಸ್, ಇಟ್ ಈಸ್ ಡ್ಯೂ ಟು ಅಲೋಸೋಮಿಕ್ ಹೈಪೋಆರಿಥ್ರಾಯ್ಡ್. 44 ಆಟೋಸೋಮ್ಸ್ ಪ್ಲಸ್ ಎಕ್ಸ್ ಇರುತ್ತೆ, ಬಟ್ ಓ ಅಂದ್ರೆ ಇನ್ನೊಂದು ಎಕ್ಸ್ ಇರೋದಿಲ್ಲ, ಲ್ಯಾಕ್ ಆಗಿರೋದ್ರಿಂದ, ಆಬ್ಸೆಂಟ್ ಇರೋದ್ರಿಂದ ಫೀಮೇಲ್ ಸ್ಟೆರಿಲಿಟಿ ಅಂತ ಹೇಳ್ತಾರೆ. ದೇ ಆರ್ ಸ್ಮಾಲ್ ಸ್ಟ್ಯಾಚರ್, ದೇ ಪೊಸೆಸ್ ಲಾರ್ಜ್ ಚೆಸ್ಟ್, ದೇ ಶೋ ವೆಬ್ಡ್ ನೆಕ್, ಡು ನಾಟ್ ಅಟೈನ್ ಪ್ಯೂಬರ್ಟಿ, ದೇರ್ ಇಸ್ ನೋ ಮೆನ್ಸ್ಟ್ರುಯಲ್ ಸೈಕಲ್. Okay, breasts are underdeveloped, ovaries are rudimentary, nothing but underdeveloped ovaries anta. They do not produce ovum ಆಗೋದ್ರಿಂದ hence they are referred as the sterile females ಅಂತ ಹೇಳಿ. Students, so far we have studied about the chromosomal anomalies, nothing but the chromosomal disorders. They are caused due to non-disjunction during gametic formation in the meiotic process. ಇದರ ಒಂದು ಅಲ್ಟಿಮೇಟ್ ಎಫೆಕ್ಟ್ 3 ಸಿಂಡ್ರೋಮಿಕ್ ಡಿಸೀಸಸ್ ಬಗ್ಗೆ ನಾವು ಹೈಲೈಟ್ ಮಾಡಿದ್ದೀವಿ. ಅದರಲ್ಲಿ ಒಂದು ಡೌನ್ ಸಿಂಡ್ರೋಮ್, ಎರಡನೇದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಮತ್ತು ಮೂರನೇದು ಟರ್ನರ್ ಸಿಂಡ್ರೋಮ್. ಇದು ಯಾಕಾಗ್ತವೆ ಮತ್ತು ಇವುಗಳ ಸಿಂಪ್ಟಮ್ಸ್ ಅಥವಾ ಕ್ಯಾರೆಕ್ಟರ್ಸ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಕಲ್ತಿರ್ಬೇಕಾಗುತ್ತೆ. ಆನ್ಯುವಲ್ ಎಕ್ಸಾಮ್ ನಲ್ಲಿ ಇವು ಮೂರರಲ್ಲಿ ಯಾವುದನ್ನು ಕೇಳಿದ್ರು ಕೂಡ ನೀವು ಬರೆಯುವಂತ ಒಂದು ಪೊಸಿಷನ್ ನಲ್ಲಿ ಪ್ರಿಪೇರ್ಡ್ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್. ನಾಳೆ ನಾನು ಮತ್ತೆ ಕ್ಲಾಸ್ ಅನ್ನ ಕಂಟಿನ್ಯೂ